ತಾಲೂಕಿನ ಕೆಂಚಮ್ಮ ಹೊಸಕೋಟೆ ಹೋಬಳಿ ಅರಿಹಳ್ಳಿ ಗ್ರಾಮದ ಬಳಿ ಬಾಳುಪೇಟೆ ಕೊಡ್ಲಿಪೇಟೆ ಅರಿಹಳ್ಳಿಯಲ್ಲಿ ರಾಜ್ಯ ಹೆದ್ದಾರಿ 112ರಲ್ಲಿ ಬಿರುಬಿಸಿಲಿನಲ್ಲಿ ರಸ್ತೆಗೆ ಉರುಳಿದ ಬೃಹತ್ತಾಕಾರ ಮರ ಪರಿಣಾಮ ಚಲಿಸುತ್ತಿದ್ದ ಆಲ್ಟ್ರೋ 800 ಕಾರ್ ಜಖಂಗೊಂಡಿದೆ. ಕಾರು ಚಾಲಕನಿಗೆ ಗಂಭೀರ ಗಾಯಗೊಂಡಿದೆ. ಸಮಾಜ ಸೇವಕ ಶೇಖರ್ ಆಟೋ ಸ್ಥಳೀಯ ಜನಪ್ರತಿನಿಧಿ ಹಾಗೂ ಸ್ಥಳೀಯ ಗ್ರಾಮಸ್ಥರಿಂದ ಮುರಿದು ಬಿದ್ದಿದ್ದ ಮರವನ್ನು ತೆರವುಗೊಳಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ಕಳೆದ 4-5 ವರ್ಷಗಳಲ್ಲಿ ಇದೇ ರೀತಿ ಟೊಳ್ಳು ಬಿದ್ದ ಗೆದ್ದಲು ಹಿಡಿದ ಹಳೆ ಕಾಲದ ಮರಗಳು ವಾಹನಗಳು ಚಲಿಸುವಾಗ ಮುರಿದು ಬಿದ್ದು 3-4 ಸಾವು ಸಂಭವಿಸಿರುವ ಘಟನೆಯು ನಡೆದಿದೆ. ಆದರೂ ಕೂಡ ಎಚ್ಚೆತ್ತುಕೊಳ್ಳದ ಅರಣ್ಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಾಗೂ ಜನಪ್ರತಿನಿಧಿಗಳು ಹಲವು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮುರಿದು ಬೀಳುವಂತ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮುಂದಾಗಿಲ್ಲ. ಇದಕ್ಕೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುರಿದು ಬಿದ್ದ ಮರವನ್ನು ಅರಿಹಳ್ಳಿ ಗ್ರಾಮದ ಸಮಾಜ ಸೇವಕ ಶೇಖರ್, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಹಾಗೂ ಸ್ಥಳೀಯರು ಮರವನ್ನು ತೆರವುಗೊಳಿಸಿ ಗಾಯಗೊಂಡ ಚಾಲಕನನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ಮತ್ತೆ ಶಾಸಕರು ಇದ್ರಿಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿ ನಾನು. ನನ್ನ ಹೆಸರು HK ಮಂಜೇಗೌಡ ಅಂತ, ಹರಿಹಳ್ಳಿ ಗ್ರಾಮಸ್ಥ. ಹರಿಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಬಸ್ ಇರೋ ಜಾಗದಲ್ಲಿ ಇಂದು ಒಂದು ಮರ ಬಿದ್ದು ಕಾರು ಜಖಮ್ಮಾಗಿ ತುಂಬ ಏಟಾಗಿದೆ. ಈ ರಸ್ತೆಯಲ್ಲಿ ಬಾಳೆಪೇಟೆಯಿಂದ ಮಾದನೂರಿಗೆ ಒಣ ಮರಗಳು ಮತ್ತು ಭಾರಿ ಹಳೆ ಮರಗಳು ಇರೋದ್ರಿಂದ ಅರಣ್ಯ ಇಲಾಖೆಯರು ಇವನ್ನು ತೆರವುಗೊಳಿಸಿ ಇಲ್ಲಿ ಮಳೆಗಾಲದಲ್ಲಿ ಕರೆಂಟಿನ ಅಭಾವ ಇದೆ. ಪ್ರತಿನಿತ್ಯ ಬೀಳ್ತವೆ, ಪ್ರತಿನಿತ್ಯ ಕರೆಂಟ್ ಇಲ್ಲ. ನಮಗೆ ಬಂದಿಹಳ್ಳಿ ಹತ್ರ ಹಿಂದೆ ಎರಡು ಜನ ಮರ ಬಿಟ್ಟು ಪ್ರಾಣ ಕಳ್ಕೊಂಡಿದ್ದಾರೆ. ಆವಾಗಲೂ ಕೂಡ ಬೇಕಾದಷ್ಟು ಕಂಪ್ಲೇಂಟ್ಗಳು ಮಾಡಿದ್ರು ಕೂಡ ಅರಣ್ಯ ಇಲಾಖೆರು ಗಮನ ಹರಿಸಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇಂಥ ಮಳೆ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಇಂಥ ಟೈಮ್ನಲ್ಲಿ ಮರ ಬಿದ್ದಿದೆ. ಆದ್ದರಿಂದ ನೀವು ಗಮನ ಹರಿಸಿ. ನಾಳೆಯಿಂದನೇ ಇಲ್ಲಿ ಈ ರಸ್ತೆಯಲ್ಲಿ ಯಾವುದು ಮರ ಹುಳುಕಾಗಿದೆ, ಒಣಗೋಗಿದೆ, ತುಂಬ ಹಳೆ ಮರಗಳು ಇವೆಲ್ಲ ತೆರವುಗೊಳಿಸಿ ಹೊಸ ಜಾತಿ ಹೊಸ ಮರಗಳು ಜನರಿಗೆ ಅನುಕೂಲತೆ ಮಾಡಿಕೊಡಬೇಕಾಗಿ